ಕಾಂತಾರ ಚಿತ್ರೀಕರಣದ ವೇಳೆ ದೋಣಿ ಒಂದು ಮಗುಚಿ ಹೇಗೆ ಅವಘಡ ಸಂಭವಿಸಿತು ಅನ್ನೋದರ ಮಾಹಿತಿಗೆ ನಾವು ಕೊಡ್ತಾ ಇದ್ವಿ. ಸೆಟ್ ಪ್ರಾಪರ್ಟೀಸ್ ಕಂಪ್ಲೀಟ್ ಆಗಿ ನೀರ್ಪಾಲಾಗಿದೆ. ಬಟ್ ಆ ದೋಣಿಯಲ್ಲಿ ಇದ್ದವರು ಬದುಕುಳಿದಿದ್ದಾರೆ. ರಿಷಬ್ ಶೆಟ್ಟಿ ಸೇರಿದಂತೆ ಟೆಕ್ನಿಷಿಯನ್ಸ್ ತಂಡ ಅಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಕಾಂತಾರ ಸಿನಿಮಾಕ್ಕೆ ಸಾಲು ಸಾಲು ಅವಘಡಗಳಿಗೆ ಎದುರಾಗ್ತಾ ಇದೆ. ಪಂಜುರ್ಲಿ ದೈವದಿಂದ ಈ ಕುರಿತಂತೆ ಒಂದು ಎಚ್ಚರಿಕೆ ಸಂದೇಶ ಕೂಡ ಹೋಗಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಕೇಶ್ ಪೂಜಾರಿ ವಿಜುಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇದು ಕಾಕತಾಳೀಯನೂ ಕೂಡ ಆಗಿರಬಹುದು, ಆಕಸ್ಮಿಕ ಕೂಡ ಆಗಿರಬಹುದು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೈವಕ್ಕೆ ಅಪಚಾರ ಮಾಡಿದ ಕಡೆಯಲ್ಲೆಲ್ಲ ದುರಂತಗಳಾಗಿದ ಉದಾಹರಣೆ ಇದೆ. ದೈವಕ್ಕೆ ಹರಕೆ ಅಥವಾ ಬೇರೆ ರೀತಿಯ ಅನ್ಯಾಯಗಳಾಗಿದ್ರೆ ದೈವಗಳು ಶಿಕ್ಷಿಸಿರೋದು ಇದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಲಕ್ಷ್ಮೀ ಪ್ರಸಾದ್ ಅವರು ಇದ್ದಾರಲ್ಲ, ಅವರು ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಕರಾವಳಿಯ ಮೂಲ ಸಂಸ್ಕೃತಿ ಬಗ್ಗೆ. ಅವ್ರದ್ದೊಂದು ಪುಸ್ತಕ ಇದೆ, 1001 ದೈವಗಳು ಅಂತ. ದೈವಕ್ಕೆ ರಿಲೇಟೆಡ್ ಆಗಿದೆ ಇದೆ ಅದು ಪುಸ್ತಕ. ಸಾಧ್ಯ ಆದರೆ ಓದಿ, ಅದರಲ್ಲಿ ಇನ್ನೂ ವಿವರವಾಗಿ ಅವರು ಅರ್ಥೈಸಿದ್ದಾರೆ. ದೈವಗಳು ದುಷ್ಟರನ್ನು ಶಿಕ್ಷಿಸುವ, ಶಿಷ್ಟರನ್ನು ರಕ್ಷಣೆ ಮಾಡುವ ಶಕ್ತಿಗಳು. ದೈವಗಳು ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ ಯಾರಿಗೆ ಕೂಡ. ಇಲ್ಲೆಲ್ಲ ನಡೆದದ್ದು ಕಾಕತಾಳಿ ಇರ್ಬೋದು, ಆಕಸ್ಮಿಕ ಇರ್ಬೋದು. ಈಗ ಹೃದಯಾಘಾತಕ್ಕೆ ಒಳಗಾಗೋದು ರಾಕೇಶ್ ಶೆಟ್ಟಿ, ಇವತ್ತಿನ ವಿಜು, ಇವರು ಮಾತ್ರ ಅಲ್ಲ, ತುಂಬ ಜನ ಯುವಕರೇ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಮತ್ತೆ ಕೊರೋನಾ ಬಂದಿದೆ ಅಂತ ಹೇಳ್ತಾರೆ. ಕೊರೋನಾದಂಥದ್ದು ಇನ್ನೊಂದೇನೋ ಬಂದಿದೆಯಾ ಏನೋ ಗೊತ್ತಿಲ್ಲ, ಅಥವಾ ನಮ್ಮ ಏನೋ ಬದುಕಿನ ರೀತಿ ಸರಿಯಾಗಿಲ್ವಾ. ಒಟ್ಟಿನಲ್ಲಿ ಈಗ 1-2 ವರ್ಷದಿಂದ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು ಕಾಣ್ತಾ ಇದೆ. ಹಾಗಾಗಿ ಇದರಲ್ಲಿ ಈ ರಿಷಬ್ ಶೆಟ್ಟಿಯವರ ಒಂದು ಸಿನಿಮಾದಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ಬೋದು ಅದರಲ್ಲಿ. ಹಾಗಾಗಿ ಆದದ್ದು ಆಕಸ್ಮಿಕವೂ ಇರ್ಬೋದು, ಕಾಕತಾಳಿ ಇರ್ಬೋದು. ಇನ್ನು ಲೌಕಿಕ ನೆಲೆಯನ್ನು ಬಿಟ್ಟು ಅಲೌಕಿಕ ನೆಲೆಯನ್ನು ಹೇಳೋದಾದರೆ, ದೈವಕ್ಕೆ ಅಪಚಾರ ಮಾಡಿದಲ್ಲೆಲ್ಲ ದುರಂತಗಳಾಗಿವೆ. ದೈವಕ್ಕೆ ಏನಾದ್ರು ತೊಂದರೆ ಆದರೆ, ದೈವಕ್ಕೆ ಹೇಳಿದ ಹರಿಕೆಯನ್ನು ಕೊಡದಿದ್ದರೆ, ಅನ್ಯಾಯವನ್ನು ಮಾಡಿದರೆ ದೈವಗಳು ಶಿಕ್ಷಿಸುವುದು ಇದೆ. ಕಾಂತಾರ ಸಿನಿಮಾದಲ್ಲಿ ದೈವವನ್ನು ತೋರಿಸಿದ್ದಾರೆ. ಇದು ದೊಡ್ಡ ಅಪಚಾರ ಅಂತ ನಾನು ಹೇಳುವುದಿಲ್ಲ, ಯಾಕಂದರೆ ಇದಕ್ಕಿಂತ ಮೊದಲು ಕೂಡ ತೋರಿಸಿದ್ದಾರೆ. ದೈವದ ಪಾವಿತ್ರ್ಯತೆಗೆ, ಗೌರವಕ್ಕೆ ಧಕ್ಕೆ ಆಗುವಾಗ ಅಲ್ಲಿ ಎಲ್ಲೂ ಮಾಡಿಲ್ಲ. ಇನ್ನು ರೆಕಾರ್ಡಿಂಗ್ ಆಗುವಾಗ ಏನಾದನ್ನು ರೆಕಾರ್ಡ್ ಮಾಡಿ ಸರಣಿ ಅವಘಡಗಳು ಮತ್ತು ಒಂದು ನಿಗೂಢತೆ ಅಂತೂ ಮನೆ ಮಾಡ್ತಾ ಇದೆ. ಯಾಕೆ ಚಿತ್ರತಂಡ ಈಗ ನಿನ್ನೆ ಅವಘಡದ ಬಗ್ಗೆ ಕೂಡ ಅವ್ರು ಯಾಕೆ ಮಾಹಿತಿನೆಲ್ಲೂ ಹಂಚ್ಕೊಳ್ತಾ ಇಲ್ಲ, ಒಂದೇ ಒಂದು ವಿಜುವಲ್ ಕೂಡ ಸಿಕ್ಕಿಲ್ಲ, ಯಾವ ಥರದ್ದು ಶೂಟಿಂಗ್ ಆಗ್ತಾ ಇತ್ತಲ್ಲಿ ಅಂತ. ಕೊನೆಯ ಹಂತದ ಶೂಟಿಂಗ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. 15 ದಿನಗಳ ಸ್ಕೆಡ್ಯೂಲು ಈ ಭಾಗದಲ್ಲಿ ಅದೇ ಡ್ಯಾಮ್ನ ಹಿನ್ನೀರು ಸುತ್ತಮುತ್ತ ಭಾಗದಲ್ಲೆಲ್ಲ ಆಗ್ತಾ ಇತ್ತಂತೆ. ಬಟ್ ಇಲ್ಲಿ ತನಕ ಚಿತ್ರತಂಡ ಕೂಡ ಒಂದೇ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಆಮೇಲೆ ಮೇನ್ಲಿ ಇಷ್ಟು ದೊಡ್ಡ ಅವಘಡ ಆದರೂ ಪೊಲೀಸರಿಗೆ ಮಾಹಿತಿ ಇಲ್ಲವಂತೆ. ಪೊಲೀಸರನ್ನು ಕೇಳಿದ್ರೆ ಇನ್ಯಾರ ಹತ್ರ ಮಾಹಿತಿ ಇರಬೇಕು, ಇನ್ಯಾರು ಮಾತಾಡಬೇಕು, ಈ ಪ್ರಶ್ನೆ ಉಳಿಯುತ್ತೆ.